ಹರೇ ಕೃಷ್ಣ. ಬ್ರಹ್ಮಸೂತ್ರ ಭಾಷ್ಯ ಮೊದಲನೆಯ ಸಮನ್ವಧ್ಯಾಯದ ಚತುರ್ಥ ಪಾದ ಅನ್ಯತ್ರೈವ ಪ್ರಸಿದ್ಧ ನಾಮಲಿಂಗ ಪಾದ. ಈ ಪಾದದಲ್ಲಿ ಪರಮಾತ್ಮೇತರ ವಸ್ತುವಿನಲ್ಲಿಯೇ ಪ್ರಸಿದ್ಧವಾದ ನಾಮಲಿಂಗಾತ್ಮಕವಾದ ಅನ್ಯತ್ರೈವ ಪ್ರಸಿದ್ಧ ಶಬ್ದಗಳು ಪರಮಾತ್ಮನಲ್ಲಿಯೇ ಸಮನ್ವಿತವಾಗುತ್ತವೆ. ಐಶ್ವರ್ಯಕ್ಕೆ ವಿರೋಧವೆಂದೆನಿಸಿರುವ ಅವ್ಯಕ್ತ, ಬದ್ಧ, ದುಃಖಿ ಎಂಬ ಶಬ್ದಗಳು ಪರಮ ಮುಖ್ಯ ವೃತ್ತಿಯಿಂದ ಪರಮಾತ್ಮನಲ್ಲಿಯೇ ಸಮನ್ವಯವಾಗುತ್ತವೆ. ಅದರಂತೆ ಸ್ತ್ರೀಲಿಂಗ ಬೋಧಕ ಶಬ್ದಗಳು, ನಿಷೇಧಾರ್ಥಕವಾದ ಶಬ್ದಗಳು, ಪಂಚಜನಾದಿ ಬಹುತ್ವ ಸೂಚಕವಾದ ಶಬ್ದಗಳು, ಅವಾಂತರ ಕಾರಣಗಳಾದ ಲಿಂಗ ಪ್ರತಿಪಾದಕವಾದ ಆಕಾಶಾದಿ ಶಬ್ದಗಳು, ಕರ್ಮ, ಕರ್ಮಾಂಗ, ಕಾಲಾದಿವಾಚಕಗಳಾದ ಜ್ಯೋತಿರಾದಿ ಶಬ್ದಗಳು, ಹೀಗೆ ಅನ್ಯತ್ರದಲ್ಲಿಯೇ ಪ್ರಸಿದ್ಧವಾದ ಸಕಲ ನಾಮಲಿಂಗಾತ್ಮಕವಾದ ಶಬ್ದಗಳನ್ನು ಪರಮಾತ್ಮನಲ್ಲಿಯೇ ಸಮನ್ವಯ ಮಾಡಲಾಗುತ್ತಿದೆ. ಈ ರೀತಿ ತೋರಿಸಿಕೊಡಲಾಗುತ್ತದೆ. ಇದರಲ್ಲಿಯ ಅಧಿಕರಣಗಳ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಳ್ಳೋಣ. ಅನುಮಾನಾಧಿಕರಣ, ಅವ್ಯಕ್ತ ಇತ್ಯಾದಿ ಶಬ್ದಗಳನ್ನು ಪರಮಾತ್ಮನಲ್ಲಿಯೇ ಸಮನ್ವಯ ಮಾಡಬೇಕು ಎಂದು ಶಾಸ್ತ್ರಗಳು ಹೇಳುತ್ತವೆ. ಆನಂದ, ಆನಂದ ಮತ್ತು ಪರಮಾನಂದ, ಅಕಾರ ಮೊದಲು ಕ್ಷಕಾರ ಅಂತ ಈ ಮಹಾವರ್ಣಗಳೆಲ್ಲ ಸ್ವಾಮಿಯಾದ ವಿಷ್ಣುವಿನ ನಾಮವೆಂದು ತಿಳಿ ಎಂದು ಶ್ರೀ ವಿಜಯದಾಸರು ಹೇಳಿದ್ದಾರೆ. ದಾಸಾಹಿತ್ಯದಲ್ಲಿ ಕೂಡ ಇದರ ಉಲ್ಲೇಖವನ್ನು ಕಾಣ್ತೇವೆ. ಜ್ಯೋತಿರುಪಕ್ರಮಾಧಿಕರಣ, ಜ್ಯೋತಿಷ್ಠೋಮಾದಿ ಯಜ್ಞಗಳು ಇತ್ಯಾದಿಗಳಲ್ಲಿ ಪ್ರಸಿದ್ಧವಾದ ಶಬ್ದಗಳು ಪರಮಾತ್ಮನಲ್ಲಿಯೇ ಸಮನ್ವಯವಾಗುತ್ತದೆ ಎಂದು ಪ್ರಮಾಣಿಸಲಾಗಿದೆ. ಕರ್ಮವಾಚ್ಯೈಶ್ಚ ವಾಚ್ಯ ಅಣುಭಾಷ್ಯದಲ್ಲಿ ಜ್ಯೋತಿರೂಪಗೆ ಪ್ರತಿಮೆಗಳು ಸಾಂಕೇತಿಕಾರೋಪಿತ ಸುಪೌರುಷ ಧಾತುಸಪ್ತಕ ಧೈರ್ಯ ಶೌರ್ಯಾಧಾರ್ಯ ಚಾತುರ್ಯ ಮಾತುಮಾನ ಮಹತ್ವ ಸಹನ ಸುನೀತಿ ನಿರ್ಮಲ ದೇಶ ಬ್ರಾಹ್ಮಣ ಭೂತ ಪಂಚಕ ಬುದ್ಧಿ ಮೊದಲಾದ ಇಂದ್ರಿಯ ಸ್ಥಾನ. 24ನೆಯ ಬಿಂಬ ಪ್ರತಿಬಿಂಬ ಸಂಧಿ ಹರಿಕಥಾಂಸಾರದಲ್ಲಿ ಇದರ ಉಲ್ಲೇಖವನ್ನು ನಾವು ಕಾಣುತ್ತೇವೆ. ಹೀಗೆ ಬ್ರಹ್ಮಸೂತ್ರದ ವ್ಯಾಖ್ಯಾನಗಳ ಉಲ್ಲೇಖಗಳನ್ನು ಕನ್ನಡದಲ್ಲಿ ಅನೇಕ ದಾಸ ಸಾಹಿತ್ಯದ ಕೃತಿಗಳಲ್ಲಿ ನಾವು ಕಾಣುತ್ತೇವೆ. ಇದರ ಒಂದು ಪ್ರಯತ್ನವನ್ನು ಇಲ್ಲ ಮಾಡಿದ್ದೇವೆ. ನ ಸಂಖ್ಯೋಪ ಸಂಗ್ರಹಾಧಿಕರಣ, ಬಹುತ್ವವಾಚಕಗಳಾದ ಪಂಚಜನಾದಿ ಶಬ್ದಗಳು ಪರಮಾತ್ಮನನ್ನೇ ತಿಳಿಸುತ್ತವೆ. ಏಕೆಂದರೆ ಪರಮಾತ್ಮನಿಗೆ ಬಹುರೂಪಗಳಿರುತ್ತವೆ. ಪ್ರಾಣಶ್ಯ ಪ್ರಾಣನು ಅಂದರೆ ಮುಖ್ಯ ಪ್ರಾಣನಿಗೆ ಪ್ರಾಣನು ಶ್ರೀಹರಿಯೇ. ಮುಖ್ಯ ಪ್ರಾಣದೇವರಿಗೆ 5 ರೂಪಗಳು, ಪ್ರಾಣಾಪಾನ ವಿಧಾನ ಇತ್ಯಾದಿಗಳನ್ನು ಹೇಳ್ತೇವಲ್ಲ, ಆ ಪ್ರಾಣದೇವರಿಗೆ ಪ್ರಾಣ ಏಕಃ ಅಮಿತಾತ್ಮಕಃ ಅಣುಭಾಷೆ ಹೇಳ್ತದೆ. ವಿಶ್ವರೂಪ ದರ್ಶನಾದಿ ಕಾರ್ಯಗಳಿಗೆ ಇದುರು ವಿಶ್ವನಾಮಕ ಶ್ರೀ ಗೋಪಾಲ ವಿಠಲನ ಭಜಿಸುವಂಥ ಗೋಪಾಲ್ ದಾಸರು ಹೇಳಿದ್ದಾರೆ. ಜಗಜ್ಜನ್ಮಾದಿ ಕಾರಣ ಗೋಪಾಲ ವಿಠಲ ನಿಗಮಗೋಚರ ಅಘಶೂನ್ಯ ಪಾವನನೇ. ಕಾರಣತ್ವೇನ ಆಕಾಶಾಧಿಕರಣ, ಆಕಾಶ ತಿಷ್ಠನ್ ಇತ್ಯಾದಿ ಶ್ರುತಿಗಳು ಪರಮಾತ್ಮನಿಗೆ ಆಕಾಶದಲ್ಲಿ ಸ್ಥಿತಿಯನ್ನು ಹೇಳಿರುವುದರಿಂದ ಆಕಾಶ ಶಬ್ದವಾಚ್ಯನು ಶ್ರೀಹರಿಯೇ ಆಗಿರುವನು. ಜಲದ ರಾಗಸದೊಳಗೆ ಚರಿಸುವ ಹಲವು ಜೀವರ ನಿರ್ಮಿಸಿಹನದ ಋಳು ಸಜಾತಿ ವಿಜಾತಿ ಸಾಧಾರಣ ವಿಶೇಷಗಳ ತಿಳಿದು ತತ್ತಸ್ಥಾನದಲ್ಲಿ ಬೆಗ್ಗಳಿಸಿ ಹಬ್ಬಿದ ಮನದಿ ಪೂಜಿಸು ತಲವ ವ್ಯಾಪ್ತನ ರೂಪಗಳ ನೋಗುಟ್ಟುತ್ತಲೇ ಹಿಗ್ಗುತ್ತಲಿರುವಂಥ ವಿಭೂತಿ ಸಂಧಿ ಹರಿಕಥಾಂಸಾರ 5ನೆಯ ಸಂಧಿ ಹೇಳ್ತಾ ಇದೆ. ಅಕಾರ ಮೊದಲುಗೊಂಡು ಕ್ಷಕಾರ ಪರ್ಯಂತ ಎಲ್ಲ ಹರಿನಾಮ ಎಂದವಗೆ ಆನಂದ 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 ಮತ್ತು ಪರಮಾನಂದ ಎಂದು ಶ್ರೀ ವಿಜಯದಾಸರು ಹೇಳಿದ್ದಾರೆ. ಸಮಾಕರ್ಷಾಧಿಕರಣ, ಸರ್ವಶಬ್ದಗಳು ಸ್ವತಃ ಮುಖ್ಯ ವೃತ್ತಿಯಿಂದ ಪರಮಾತ್ಮ ವಾಚಕಗಳೇ ಆಗಿವೆ. ಎಲ್ಲ ಶಬ್ದಗಳು ಪರಮ ಮುಖ್ಯ ವೃತ್ತಿಯಿಂದ ಪರಮಾತ್ಮ ವಾಚಕಗಳೇ. ವ್ಯಾವಹಾರಿಕ ಮುಖ್ಯ ವೃತ್ತಿಯಿಂದ ಅವು ಕರ್ಮಾದಿ ವಾಚಕಗಳಾಗಿವೆ. ವ್ಯವಹಾರದ ಸಲುವಾಗಿ ಸೆಕೆಂಡರಿ ಸೆನ್ಸ್, ಅದು ವ್ಯವಹಾರಗಳ ಸಲುವಾಗಿ ಅದರ ವ್ಯಾವಹಾರಿಕ ಮುಖ್ಯ ವೃತ್ತಿಯಿಂದ ಅವು ಕರ್ಮಾದಿ ವಾಚಕಗಳಾಗಿರುತ್ತವೆ. ಶ್ರುತಿ ಸ್ಮೃತ್ಯರ್ಥವ ತಿಳಿದ ಅಹಮ್ಮತಿ ವಿಶಿಷ್ಟನು ಕರ್ಮ ಮಾಡಲು ಪ್ರತಿಗ್ರಹಿಸನು ಪಾಪಗಳ ಕೊಡುತಿಪ್ಪ ನಿತ್ಯಹರಿ. ಚತುರದಶ ಭುವನಾಧಿಪತಿ ಕೃತಜ್ಞ ನಿಯಾಮಕನು ಏನೇ ಮತಿಭ್ರಂಶ ಪ್ರಮಾದ ಸಂಕಟ ದೋಷ ಒವಗಿಲ್ಲ. 18ನೆಯ ಸರ್ವ ಸ್ವಾತಂತ್ರ್ಯ ಸಂಧಿ ಹರಿಕಥಾಂಸಾರದಲ್ಲಿ ಇದರ ವಿವರಣೆಯನ್ನು ನಾವು ಕಾಣುತ್ತೇವೆ. ಪ್ರಕೃತಿ ಅಧಿಕರಣ,
ನದಿಗಳು ಸಮುದ್ರವನ್ನು ಸೇರುವಂತೆ ಸಕಲ ಶಬ್ದಗಳು ಪರಮಾತ್ಮನನ್ನೇ ಸೂಚಿಸುತ್ತವೆ. ಪ್ರಕೃತಿಯಾದಿ ಸ್ತ್ರೀಲಿಂಗ ಸೂಚಕಗಳಾದ ಶಬ್ದಗಳು ಸಹ ಪರಮಾತ್ಮ ವಾಚಕಗಳೇ ಆಗಿರುತ್ತವೆ. ಪ್ರಕೃತಿ ಅಣುಭಾಷ್ಯ. ಸ್ತ್ರೀ ನಪುಂಸಕ ಪುರುಷ ಭೂಶಲಿಲಿ ಅನಿಲಾನಿಲ ಗಗನ ಮನ ಶಶಿ ಭಾನುಕಾಲ ಗುಣ ಪ್ರಕೃತಿಗಳೊಗೊಂದು ತಾನಲ್ಲ. ಏನು ಇವನ ಮಹಾಮಹಿಮೆ ಕಡೆಗಾಣ ರಜಭವ ಶಕ್ರಮುಖರು ನಿರ್ಧಾನಿಸಲು ಮಾನವರಿಗೆ ಅಳವಡುವುದೇ ವಿಚಾರಿಸಲು. ಮೂರನೆಯ ವ್ಯಾಪ್ತಿ ಸಂಧಿ ಹರಿಕಥಾಂಸಾರ ಈ ರೀತಿಯಾಗಿ ಹೇಳಿದೆ. 8 ಪ್ರಕೃತಿಗಳೊಳಗೆ ವಿಶ್ವಾದ್ಯಂಟು ರೂಪದಲ್ಲಿದ್ದು ಭಕುತರ ಕಂಟಕವು ಪರಿಹರಿಸುತ್ತಲಿ ಪಾಲಿಸುವ ಪ್ರತಿದಿನದಿ ನೆಂಟನಂದದಿ ಎಡೆಬಿಡದೆ ವೈಕುಂಠರಮಣನು ತನ್ನವರ ನಿಷ್ಕಂಟಕ ಸುಮಾರ್ಗದಲ್ಲಿ ನಡೆಸುವ ದುರ್ಜನರ ಬಡಿವ. 11ನೆಯ ಸ್ಥಾವರ ಜಂಗಮ ಸಂಧಿ ಹರಿಕಥಾಂಸಾರ ಹೇಳಿದೆ. ಏತೇನ ಸರ್ವೇ ವ್ಯಾಖ್ಯಾತಾಧಿಕರಣ ಅಸತ್ ಶೂನ್ಯ ಮುಂತಾದ ನಿಷೇಧಾರ್ಥ ಶಬ್ದಗಳು ಪರಮಾತ್ಮ ವಾಚಕಗಳೇ ಆಗಿರುತ್ತವೆ. ಏಕೆಂದರೆ ಅವೆಲ್ಲವುಗಳು ಪರಮಾತ್ಮನ ಅಧೀನವಾಗಿರುತ್ತವೆ. ಈ ವಿಧದಿ ಸ್ವಾತಂತ್ರ್ಯವ ದೇವಮಾನವ ದಾನವರಳು ರಮಾವಿನೋದ ವಿಭಾಗ ಮಾಡಿಟ್ಟಲ್ಲೇ ರಮಿಸುವನು. ಮೂವರೊಳಗಿದ್ದವರ ಕರ್ಮವತ ವಿಕಾರಗೈಸದಲ್ಲಿ ಕಲ್ಪಾವಸಾನಕ್ಕೆ ಕೊಡುವನು ಅನಾಯಾಸ ಅವರವರ ಗತಿಯ ಅಂತ 17ನೇ ಸರ್ವ ಸ್ವಾತಂತ್ರ್ಯ ಸಂಧಿ ಹರಿಕಥಾಂಸಾರ ಹೇಳ್ತದೆ. ಇಲ್ಲಿಗೆ ಬ್ರಹ್ಮಸೂತ್ರದ ಪ್ರಥಮ ಅಧ್ಯಾಯದ 4ನೇ ಪಾದ ಸಂಕ್ಷಿಪ್ತ ವಿವರಣೆ ಮುಗಿಯಿತು. ಅದರ ಜೊತೆಗೆ ದಾಸಾಹಿತ್ಯದ ನಂಟನ್ನು ನಾವು ತೋರಿಸಿಕೊಟ್ಟಂತಾಯ್ತು. ಹರಿದಾಸ ಸಾಹಿತ್ಯ ಅಧ್ಯಯನ ಕಾಲೇಜು ಮತ್ತು ವಿಶ್ವವಿದ್ಯಾಲಯ ಮಾದರಿಯಲ್ಲಿ ಆಗಬೇಕು ಅಂತ ಮಹಾನ ವಿಚಾರದಿಂದ ನಾವು 1997ರಲ್ಲಿ ವಿದ್ಯಾಲಯ ಪ್ರಾರಂಭ ಮಾಡಿದೆವು. 2002ರಲ್ಲಿ ರಜತ ಮಹೋತ್ಸವವನ್ನು ಆಚರಿಸಿದೆವು. ನಮ್ಮ ಮಾದರಿಯನ್ನು ಇತ್ತೀಚಿನ ವರ್ಷಗಳಲ್ಲಿ ಬೇರೆ ಸಂಸ್ಥೆಗಳು ಕೂಡ ಅಡಾಪ್ಟ್ ಮಾಡಿಕೊಂಡರು. ನಮ್ಮ ಮೊದಲ ಹೆಜ್ಜೆ ಕೆಲವು ಎಲ್ಲ ಸಂಸ್ಥೆಗಳು ಬೇರೆ ಹೊಸ ಸಂಸ್ಥೆಗಳಿಗೆ ಮಾದರಿ ಆಯಿತು. ಅದು ನಮಗೊಂದು ಹೆಮ್ಮೆ. ಯಾಕೆಂದರೆ ನಮ್ಮ ಒಂದು ಸ್ಕೀಮನ್ನು ಬೇರೆಯವರು ಕೂಡ ಅಡಾಪ್ಟ್ ಮಾಡಿಕೊಂಡ್ರು. ಇದೇ ರೀತಿ ಮಧ್ವ ಗುರುಗಳ ಪ್ರಸ್ಥಾನ ತರೆಗಳ ವ್ಯಾಖ್ಯಾನಗಳ ಸರಳ ಅರ್ಥವನ್ನು ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಸಮಾಜಕ್ಕೆ ಅರ್ಪಿಸಬೇಕಂತಕ್ಕಂಥ ಕಾರ್ಯ ಪ್ರಾರಂಭ ಮಾಡಿದ್ದೇವೆ. ಅದಕ್ಕೆ ಬೇರೆ ಬೇರೆ ಪ್ಲೇ ಲಿಸ್ಟ್ಗಳಿವೆ. ಬೋರ್ಡ್ನಲ್ಲಿ ಸಾಫ್ಟ್ ಕಾಪಿ ತೋರಿಸೋದ್ರಿಂದ ಅರ್ಥ ಮಾಡಿಕೊಳ್ಳಿಕ್ಕೆ ಈಸಿ ಆಗ್ತದೆ. ಸಮಾಜವು ಇದನ್ನು ಕೂಡ ಸ್ವಾಗತ ಮಾಡ್ತದೆ ಅಂತ ನಾವು ನಂಬಿದ್ದೇವೆ. ಮತ್ತು 2ನೆಯ ಅಧ್ಯಯನವನ್ನು ಮುಂದುವರಿಸೋಣ. ಹರೇ ಶ್ರೀನಿವಾಸ, ಹರೇ ಕೃಷ್ಣ.